ನಮಸ್ತೆ. ಇಂದು ನಾನು ಮಲ್ಟಿಪಲ್ ಜನರೇಟರ್ ಮಾಡುವ ವಿಧಾನವನ್ನು ತೋರಿಸುತ್ತೇನೆ. ಇದರಲ್ಲಿ ಮುಖ್ಯವಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಇರುತ್ತದೆ. ಇದನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಪೆನ್ಸಿಲ್, ಪೆನ್, ಸ್ಕೇಲ್, ಕಲರ್ಸ್, ಪೇಪರ್, ಲೈಟರ್, ಮೆಟಲ್, ಕ್ಯಾಂಡಲ್, ಕಾರ್ಡ್ಬೋರ್ಡ್, ಸಿಡಿಸ್, ನಟ್, ಫೆವಿಬಾಂಡ್, ಇನ್ಸುಲೇಷನ್ ಟೇಪ್, ಸಿಸರ್ಸ್, ಇನ್ಸುಲೇಟೆಡ್ ಕಾಪರ್ ವೈರ್, ಟೂತ್ಪೇಸ್ಟ್, ಕ್ಯಾಪ್, ವಾಷರ್, ಸ್ವಿಂಗ್ ರೀಲ್, 5 LED ಲೈಟ್ಸ್, ನಿಯೋಡಿಯಂ ಮ್ಯಾಗ್ನೆಟ್. ಮೊದಲು ನಾವು ಇದನ್ನ ಮಾಡಬೇಕಿದ್ರೆ ಸಿಡಿ, ಕಾರ್ಡ್ಬೋರ್ಡ್, ನಟ್, ಫೆವಿಬಾಂಡ್ ಮತ್ತೆ ಸ್ವಿಂಗ್ ರೀಲ್ ತಗೊಳ್ತಾ ಇದ್ದೀವಿ. ಈಗ ಇದರಲ್ಲಿ ಕಾರ್ಡ್ಬೋರ್ಡ್ ಅಲ್ಲಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿದ್ದೀನಿ. ಯಾವ್ದ್ರಲ್ಲಿ ನಟ್ ಹೋಗ್ಬೋದು. ಈಗ ಹಾಕ್ಕೊಳ್ತೀನಿ, ಹೋಗುತ್ತೆ ನೋಡಿ. ಮೊದಲು ನಾನು ಇಲ್ಲಿ ಈ ಸಿಡಿನ ಅಂಟಿಸ್ಕೊಂಡಿರ್ತೀನಿ. ಅಂಟಿಸಕ್ಕೆ ನೀವು ಫೆವಿಬಾಂಡನ್ನ ಯೂಸ್ ಮಾಡ್ಬೋದು. ಈಗ ಈ ನಟ್ಟನ್ನ ತಗೊಂಡು ಹೋಲಿಂದ ಹಾಕ್ಕೊಳ್ತೀನಿ. ಈಗ ಸ್ವಿಂಗ್ ರೀಲನ್ನ ಇಲ್ಲಿ ಅಂಟಿಸ್ಬೇಕು ನಾನು. ಈ ನಟ್ಟಿ ಮೂಲಕ ಇದನ್ನ ಒಳಗಡೆ ತಗೊಂಡು ಹೋಗ್ಬೇಕು. ಇದಕ್ಕೂ ಫೆವಿಬಾಂಡ್ ಹಾಕಿ ಅಂಟಿಸ್ಕೊಳ್ಳಿ. ಈಗ ಇದು ನೀಟಾಗಿ ಒಣಗೋ ಅಷ್ಟೊತ್ತಿಗೆ ನಾವು ಈ ಇನ್ಸುಲೇಟೆಡ್ ಕಾಪರ್ ವೈರನ್ನ ರೆಡಿ ಮಾಡ್ಕೋಬೋದು. ಇದನ್ನ ನೀವು ಯಾವುದಾದ್ರೂ ಒಂದು ವಸ್ತುಗೆ ಸುತ್ತಬಿಟ್ಟು ನೀವು ಇದನ್ನ ಈ ಥರ ರೌಂಡ್ ಆಗಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟ್ ಎಂಡು ಮತ್ತು ಲಾಸ್ಟ್ ಎಂಡನ್ನು ಹಾಗೆ ಬಿಡಬೇಕು. ಇಲ್ಲಿ ನಾವು LED ಬಲ್ಬ್ಸನ್ನ ಕನೆಕ್ಟ್ ಮಾಡ್ತೀವಿ. ಕಾಪರ್ ವೈರ್ ಎಂಡ್ಸಿಗೆ ಈ ಥರ ಇದನ್ನ ಈಗ ಕಾಪರ್ ವೈರಿನ ಲಾಸ್ಟ್ 2 ಎಂಡ್ಸ್ ಅಲ್ಲಿ LED ಬಲ್ಬ್ಸನ್ನ ಹಾಕಿದ್ದೀನಿ. ಈಗ ಇದು ಒಣಗಿದೆ. ಸೊ ಇಲ್ಲಿ ಈ 5 ಕಡೆ ನಾನು ಇದನ್ನ ಸ್ಟಿಕ್ ಮಾಡಬೇಕು. ವೈಲ್ ದಿಸ್ ಡ್ರೈ, ನಾವು ಬೇರೆ ಇನ್ನೊಂದು ಪಾರ್ಟ್ನ ಮಾಡ್ತಾ ಇರೋಣ. ಈಗ ನಾವು ಇನ್ನೊಂದು ಸಿಡಿ ತಗೊಳ್ತಿದ್ದೀನಿ. ಇಲ್ಲಿ 4 ಲೈನ್ಸ್ ಹಾಕೊಂಡಿದ್ದೀನಿ. ಮತ್ತೆ ನಿಯೋಡಿಯಂ ಮ್ಯಾಗ್ನೆಟ್ ತಗೊಂಡಿದ್ದೀನಿ. ಫೆವಿಬಾಂಡ್ ತಗೊಳ್ತಾ ಇದ್ದೀನಿ. ಈಗ ಇಲ್ಲಿ ಒಂದೊಂದು ಲೈನ್ಗೂ ಒಂದೊಂದು ಮ್ಯಾಗ್ನೆಟನ್ನ ಅಂಟಿಸ್ಕೊಂಡು ಬರೋಣ.